ಯಾಕಂದ್ರೆ ತುಂಬಾ ದಿನ ಆಯ್ತು ನೀನು ಬರೆದು ಕೊಡ್ತೀಯೋ ಅಥವಾ ಸಾಯಿಸಿಬಿಡಲು? ಬೇಡ ರಜ, ದುಡುಕಬೇಡ. ನಿನಗೆ ಆಸ್ತಿ ಕೊಡಲು ನೀನೇನೋ ನನ್ನ ಒಡ ಹುಟ್ಟಿದವನೇ, ನೀನೊಬ್ಬ ಭಿಕಾರಿ. ನಿನಗೆ ನಾನು ಸಹ್ಯ ಕೊಡಬೇಕೆ? ಭಿಕಾರಿ ಆದರೇನು? ಈ ರಾಜನ ಸೇಡು ಅಣ್ಣನ ಅರಮನೆಯನ್ನು ಸರ್ವನಾಶ ಮಾಡುವುದು. ಯಾವುದೇ ಕಾರಣಕ್ಕೂ ನನ್ನ ಸಹಿ ಹಾಕಲೇಬೇಕು. ಏನ್ ಕಾಂಚನ, ನಿನಗೆ ಆಸ್ತಿ ಬೇಡವೇ? ನನಗೆ ಆಸ್ತಿ ಅಂತಸ್ತು ಯಾವುದು ಬೇಡ, ಸೂರ್ಯನನ್ನ ಬಿಟ್ಬಿಡು ಅಷ್ಟೇ ಸಾಕು. ಯಾಕೆ ಕಾಂಚನ, ನೀನು ಇಷ್ಟು ದಿನ ಮಾಡಿದರ ಅದರೆಲ್ಲ ನೀರಿನ ಹೋಮ ಆಗ ಹೋಗುತ್ತೆ. ನೋಡು, ಹಣ ಆಸ್ತಿಗೆ ಆಸೆ ಬಿದ್ದು ನನ್ನ ರಘುಮಾವ ಪ್ರಾಣನೇ ಕಳೆದುಕೊಂಡ. ರಘುಮಾವ ಸತ್ತು ಹೋದನೆ? ತುಂಬಾ ಖುಷಿ ವಿಚಾರ. ಕಾಂಚನ, ನಿನಗೆ ನಾನು ಬಾಳು ಕೊಡುತ್ತೇನೆ. ಬಾಯಿ ಬಿಗಿ ಹಿಡಿದು ಮಾತನಾಡು. ನನಗೆ ಬಾಳ್ ಕೊಡಲು ತಾಳಿ ಕಟ್ಟಿದ ನನ್ನ ಗಂಡನಿದ್ದಾನೆ. ಎಚ್ಚರದಿಂದ ಮಾತನಾಡಲೇ. ಎಚ್ಚರ? ನಿಮ್ಮ ಮದುವೆ ಆದರೂ ಪ್ರಥಮ ರಾತ್ರಿ ಇನ್ನೂ ನಡೆದಿಲ್ಲ. ನನಗೆ ಎಚ್ಚರ ಹಾಕುವೆ ಹೆಣ್ಣೆ. ನೋಡು ಕಾಂಚನ, ನೀನಾಗಿ ಹೇಳಿದ್ದೆಯೋ ಅಥವಾ ನಾನು ಇವನನ್ನು ಹೇಳಲು? ನೋಡು ರಾಜ, ನೀನು ನನ್ನ ಹೆಂಡತಿಯನ್ನ ಮುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ನೋಡು ರಾಜ, ಸಹಿ ನಾನು ಮಾಡ್ತೇನೆ. ಇದು ಜಾಣರ ಲಕ್ಷಣ. ಹಾ, ನೋಡು ರಾಜ, ನೀನು ತುಂಬಾ ಆತುರ ಪಡ್ತಿದ್ದೀಯ ಅಂತ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ತಡ ಮಾಡಿದ್ರೆ ನಾನು ಸಹಿ ಹಾಕಿ ಕೊಡ್ತೀನಿ ನಿನಗೆ. ಕಾಂಚನ, ನಿನಗಿಂತ ದೊಡ್ಡದಲ್ಲ ಈ ನನಗೆ ಆಸ್ತಿ. ಕಾಂಚನ, ನೀನು ನನ್ನ ಸರ್ವಸ್ವ. ಕಾಂಚನ, ನೀನು ನನ್ನ ಸರ್ವಸ್ವ. ರಾಜ, ಈ ಕಾಗದ ಗುಡ್, ಇದು ಜಾಣರ ಲಕ್ಷಣ. ಆದರೂ ನಾನಿನ್ನ ಹೆಂಡತಿಯನ್ನು ಬಿಡುತ್ತೇನೆ. ಸಾಧ್ಯವಿಲ್ಲ. ಏಯ್, ಕೊಂಡು ಆಸು ಆಯ್ತಾರೆ. ಆಸ್ತಿ ಪತ್ರವನ್ನು ಕೊಟ್ಟು ಬಿಡುತ್ತ ರಾಜ. ತೆಗೆದುಕೋ. ಇವನನ್ನು ಬಿಡಬೇಡ. ಹಲವಾರು ಹೆಣ್ಣು ಮಕ್ಕಳನ್ನು ಕೊಂದ ನೀನು ಇನ್ನು ನನ್ನ ಕೈಯಿಂದಲೇ ಮರಣಗೊಳಿಸಬೇಕು. ಸಾಯು ಇನ್ನು ನೀನು. ಬೇಡ. ನನ್ನನ್ನು ಕ್ಷಮಿಸೋಣ. ನಾನು ನಿಮಗೆ ಮಾಡಬಾರದ ಅನ್ಯಾಯ ಮಾಡಿ. ಈಗಲಾದರೂ ನಿನಗೆ ಬುದ್ಧಿ ಬಂತಲ್ಲ. ಬನ್ನಿ ಹೋಗೋಣ. ಮೊದಲು ಅಣ್ಣನನ್ನು ಹುಡುಕೋಣ. ದೇವ, ನನ್ನ ತಮ್ಮ ಸೂರ್ಯ ಆಪತ್ತಿನಲ್ಲಿದ್ದಾನೆ. ಇನ್ನೊಬ್ಬ ತಮ್ಮ ದುಷ್ಟರನ್ನು ಸೆರೆ ಬಡಿಯಲು ಹೋಗಿದ್ದಾನೆ. ದೇವರೇ, ಅವರ ರಕ್ಷಣೆ ಕೊಟ್ಟು ನೀನೇ ಕಾಪಾಡಬೇಕಪ್ಪ, ನೀನೇ ಕಾಪಾಡಬೇಕು. ಅಣ್ಣ, ಅಣ್ಣ, ಎಲ್ಲಿದ್ದೀಯ ಅಣ್ಣ? ಅಣ್ಣ, ನನ್ನನ್ನು ಕ್ಷಮಿಸುವೆ ಅಣ್ಣ. ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನೆ. ನನ್ನನ್ನು ಕ್ಷಮಿಸೋಣ, ನನ್ನನ್ನು ಕ್ಷಮಿಸುತ್ತೇನೆ. ದುಷ್ಟರ ಮಾತು ಕೇಳಿ ಇಷ್ಟೊಂದು ಕೆಟ್ಟನಾಗುವುದು ಒಳ್ಳೆಯದಲ್ಲಪ್ಪ. ಸ್ವಂತ ಬುದ್ಧಿಕೆಯಿಂದ ನೀನು ಒಳ್ಳೆಯವನಾಗು. ನಾಲಿಗೆ ನಾಗರಿಕತೆ ಹೇಳಬೇಕು ಹೊರತು ಅನಾಗರಿಕತೆ ಅಲ್ಲ. ಇನ್ನು ಮುಂದಾದರೂ ನಾಲಿಗೆ ಹಿಡಿತದಲ್ಲಿ ಮಾವ, ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಾವ. ಆಯ್ತಮ್ಮ, ನಿನ್ನನ್ನು ಕ್ಷಮಿಸಿದ್ದೇನೆ. ಹೆಣ್ಣಿಗೆ ಈ ಸಮಾಜದಲ್ಲಿ ಉತ್ತಮ ಸ್ಥಾನ ಇದೆ. ದೇವತೆ ಸ್ಥಾನ ಕೊಟ್ಟಿದ್ದಾರೆ ಈ ಹಿಂದೂ ಸಮಾಜದಲ್ಲಿ. ಹಾಗಾಗಿ
ನೀನು ಆ ಒಳ್ಳೆತನವನ್ನು ಬೆಳೆಸಿಕೊಂಡು ಮುಂದೆ ಕೂಡ ಒಳ್ಳೆಯವನಾಗಮ್ಮ. ಯಜಮಾನ್ರೆ, ಆ ದುಷ್ಟರು ಅವರಾಗಿಯೇ ವಿಷ ಕುಡಿದು ಸತ್ತಿದ್ದಾರೆ. ನಾನು ಅರ್ಜುನ ನಿರಪರಾಧಿ, ಆದರೂ ನಾವು ಕಾನೂನಿಗೆ ಶರಣಾಗುತ್ತೇವೆ. ಆಯ್ತು, ಬೇಡ. ಕಾನೂನಿಗೆ ಶರಣಾಗುತ್ತ ಮುಂಚೆ ಎಲ್ಲ ತಪ್ಪನ್ನು ಒಪ್ಪಿಕೊಂಡು ನ್ಯಾಯಕ್ಕೆ, ಧರ್ಮಕ್ಕೆ, ಸತ್ಯಕ್ಕೆ ಯಾವಾಗೂ ಜಯ ಸಿಗುತ್ತದೆ ಅಂತ ಹೇಳ್ತಾ ಇವೆಲ್ಲ ಸತ್ಯವನ್ನು ಮಾತಾಡಿದಿರಿ. ಇಲ್ಲಿ ಛತ್ರಿಯಲ್ಲಿ ಕಾಣ್ತಾ ಇಲ್ಲ. ಛತ್ರಿ 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 ಎಲ್ಲಿದೆಯಪ್ಪ? ನೋಡಪ್ಪ, ಇಷ್ಟಿತ್ತು ನೀನು ನಿನ್ನ ಮನಸ್ಸಲ್ಲಿ ಚಿನ್ನಿ ಇದ್ದಳು ತಾನೆ. ಸುಖವಾಗಿ ಅವಳೊಟ್ಟಿಗೆ ಜೀವನ ಸಂಸಾರ ಮಾಡಪ್ಪ. ಆಯ್ತು ಸಂಸಾರ ಮಾಡ. ನಾವೆಲ್ಲರೂ ಒಂದಾಗಿ ಎಲ್ಲರಿಗೂ ಮಂಗಳವನ್ನುಂಟು ಮಾಡಲಿ, ಶುಭವಾಗಲಿ, ಧರ್ಮಕ್ಕೆ ಯಾವಾಗೂ ಜಯ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ